ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ಫಿಕ್ಸಾ ಅನ್ನುವಂತಹ ಪ್ರಶ್ನೆ ಸಾಯಂಕಾಲ ಅದಕ್ಕೆ ಉತ್ತರ ಸಿಗಬಹುದು. ಬಹುತೇಕ ಪಾಕ್ ವಿರುದ್ಧ ಯುದ್ಧಕ್ಕೆ ಕಹಳೆಯನ್ನ ಮೊಳಗಿಸಲಿದೆಯಾ ಭಾರತ? ಸಾಯಂಕಾಲ ರಕ್ಷಣೆ ಸಚಿವ ರಾಜನಾಥ್ ಸಿಂಗ್ ಮಹತ್ವದ ಸಭೆಯನ್ನು ಕರೆದಿದ್ದಾರೆ. CDS ಅಂದರೆ ಚೀಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಅವರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ ರಾಜನಾಥ್ ಸಿಂಗ್. ಅದರಲ್ಲಿ ಉಗ್ರರ ದಾಳಿಯಾದ ವಿಚಾರ, ಭದ್ರತೆಯ ಸಿದ್ಧತೆ, ಮುಂದೆ ಏನು ಕ್ರಮ ತಗೊಳ್ಬೇಕು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಚರ್ಚೆ ಆಗುತ್ತೆ. ಬಟ್ ಅದು ಒಂದೇ ಮೀಟಿಂಗಲ್ಲಿ ಡಿಸೈಡ್ ಆಗಲ್ಲ. ಮೊದಲು CDS ಜೊತೆ ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳನ್ನು ಪ್ರಧಾನಿ ಜೊತೆ ಮತ್ತೆ ಚರ್ಚೆ ಮಾಡಬೇಕಾಗತ್ತೆ. ಪ್ರಧಾನಿ ಮೋದಿ ಅವ್ರ ಜೊತೆ ಚರ್ಚೆ ಮಾಡಬೇಕು, ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡಬೇಕು, ಅಜಿತ್ ದೋವಲ್ ಅವರು ಇರಬೇಕು. ಎಲ್ಲರೂ ಸೇರಿ ಒಂದು ನಿರ್ಧಾರವನ್ನು ತಗೋತಾರೆ. ಈ ಪ್ರಮುಖರು ಈ ಸಭೆಯ ನಂತರ ರಾಜನಾಥ್ ಸಿಂಗ್, ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ, ಜೈಶಂಕರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಮತ್ತು ಅಜಿತ್ ದೋವಲ್ ಇವರು ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡಬೇಕಾಗತ್ತೆ. ಆ ಮೀಟಿಂಗ್ನಲ್ಲಿ ಅಂತಿಮ ನಿರ್ಧಾರವನ್ನು ತಗೊಂಡು ಯುದ್ಧವನ್ನು ಮಾಡಬೇಕಾ ಅಥವಾ ಬೇರೆ ರೀತಿ ಪಾಕಿಸ್ತಾನಕ್ಕೆ ಏನಾದರೂ ಪಾಠ ಕಲಿಸ್ಬೇಕಾ? ಬೇರೆ ಅಂತಂದರೆ ಒಂದು ರೀತಿ ದ್ವಿಪಕ್ಷೀಯ ನಿಲುವುಗಳು ಏನಿದೆ ಎರಡೂ ರಾಷ್ಟ್ರಗಳದ್ದು, ಸೊ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಹೇಗೆ ಬೆತ್ತಲೆ ಮಾಡಬೇಕು, ಸಾಕ್ಷಿಗಳನ್ನು ಕೇಳ್ತಾ ಇದ್ದಾರೆ ಎಲ್ಲರೂ ಕೂಡ, ಸಾಕ್ಷಿಗಳನ್ನು ಏನು ಒದಗಿಸ್ಬೇಕು, ಈ ಥರನೂ ಮಾಡಬಹುದಾ? ಹೀಗೆ ಅನೇಕ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಎಲ್ಲವೂ ಅಂತಿಮ ಆದ ಮೇಲೆ ಒಂದು ನಿರ್ಧಾರವನ್ನು ತಗೋತಾರೆ. ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡಬೇಕಾ ಅಥವಾ ಬೇರೆ ರೀತಿ ಪ್ರತೀಕಾರವನ್ನು ತೀರಿಸ್ಕೋಬೇಕಾ ಅಂತ.